ಮಾಡುವಂತ ಪ್ರತಿ ಕೆಲಸದಲ್ಲೂ ಟೈಮ್ ಮತ್ತೆ ಮನಿನ ಸೇವ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಪ್ರತಿ ಅಡುಗೆ ಮನೆಯಲ್ಲೂ ಪ್ರತಿ ಮನೆಯಲ್ಲೂ ಉಪಯೋಗವಾಗುವಂತ ಟೈಮ್ ಅಂಡ್ ಮನಿ ಸೇವಿಂಗ್ ಟಿಪ್ಸ್ ನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವು ಫಸ್ಟ್ ಆಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲು ಅಡುಗೆ ಮನೆಯಿಂದನೇ ಸ್ಟಾರ್ಟ್ ಮಾಡೋಣ. ಅಡುಗೆ ಮನೆಯಲ್ಲಿರುವಂತಹ ಸ್ಟವ್ ಅಡುಗೆ ಮಾಡಬೇಕಾದ್ರೆ ಈ ತರ ಮೆಸ್ಸಿಯಾಗಿ ಗಲೀಜಾಗುವಂಥದ್ದು ಸರ್ವೇ ಸಾಮಾನ್ಯ. ಗ್ರೀಸಿ ಡರ್ಟ್ ಆಗಿರುವಂಥ ಕುಕ್ ಟಾಪ್ಸ್ನ ಕ್ಲೀನ್ ಮಾಡೋಕ್ಕೆ ಯಾವ್ದಾದ್ರು ಬೆಸ್ಟ್ ಕ್ಲಾತ್ನ ರೆಕಮೆಂಡ್ ಮಾಡಿ ಅನ್ನೋದಾದರೆ ಫಸ್ಟ್ ಬರುವಂಥದ್ದೇ ಮೈಕ್ರೋಫೈಬರ್ ಕ್ಲಾತ್. ಸುಮಾರು ಸತಿ ವಿಡಿಯೋಸಲ್ಲಿ ಹೇಳ್ತಾನೆ ಇರ್ತೀನಿ, ಕ್ಲೀನಿಂಗ್ಗೆ ಬೆಸ್ಟ್ ಅಂದರೆ ಮೈಕ್ರೋಫೈಬರ್ ಕ್ಲಾತ್ ಅಂತಾನೆ. ಬಟ್ ಇಲ್ಲಿ ಟ್ವಿಸ್ಟ್ ಏನಂದ್ರೆ, ಈ ಮೈಕ್ರೋಫೈಬರ್ ಕ್ಲಾತ್ ಬದಲಾಗಿ ಮನೆಯಲ್ಲೇ ಯೂಸ್ಫುಲ್ ಆಗಲ್ಲ ಅಂತ ಸೈಡ್ ಇಟ್ಟಿರುವಂತ ಮತ್ತೊಂದು ಕ್ಲಾತ್ ಇದೆ. ಮೈಕ್ರೋಫೈಬರ್ ಕ್ಲಾತ್ ಗಿಂತ ಸೂಪರ್ ಆಗಿ ವರ್ಕ್ ಆಗುತ್ತೆ. ಹಾಗಾದ್ರೆ ಆ ಕ್ಲಾತ್ ಯಾವ್ದು ಗೊತ್ತಾ? ಇದೇ ಆ ಕ್ಲಾತ್. ಇದು ಯಾವ ಬಟ್ಟೆ ಇರ್ಬೋದು ಅಂತ ನೋಡಿದ ಕೂಡಲೇ ಗೆಸ್ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಓಪನ್ ಮಾಡಿ ಕೂಡ ತೋರಿಸ್ತಿದ್ದೀನಿ. ಬನಿಯನ್ ಕ್ಲಾತ್ಸ್. ಯೂಶಲಿ ಇದು ಸ್ಟ್ರೆಚಬಲ್ ಇರುತ್ತೆ, ಸಾಫ್ಟ್ ಆಗು ಕೂಡ ಇರುತ್ತೆ. ಇದು ಸ್ವಲ್ಪ ಅರ್ಧೋಗಿರೋ ಕಾರಣ ನಾನು ಕ್ಲೀನಿಂಗ್ ಅಂತಾನೆ ಇಟ್ಕೊಂಡಿದ್ದೀನಿ. ಈ ಕ್ಲಾತ್ಸ್ನ ನಾವು ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಈ ತರ ಕಟ್ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಎರಡು ದೊಡ್ಡ ದೊಡ್ಡ ಬಟ್ಟೆ ಆಗಿ ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ? ಸೊ ಈ ತರ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ತೀನಿ. ಇದನ್ನ ಸ್ಟವ್ ಕ್ಲೀನಿಂಗ್ ಇರ್ಬೋದು, ವಾಲ್ ಕ್ಲೀನಿಂಗ್ಸ್ ಇರ್ಬೋದು, ಕಿಚನ್ ನ ಯಾವುದೇ ಭಾಗನ ಕ್ಲೀನ್ ಮಾಡ್ಬೇಕಾದ್ರೂ ಕೂಡ ಈ ಒಂದು ಬಟ್ಟೆನ ಉಪಯೋಗ ಮಾಡೋದ್ರಿಂದ ಕ್ಲೀನಿಂಗ್ ಈಸಿ ಆಗುತ್ತೆ, ತುಂಬಾ ನೀಟ್ ಫಿನಿಶಿಂಗ್ ಲುಕ್ ಬರುತ್ತೆ. ಸ್ವಲ್ಪ ಮೆಸ್ಸಿ ಅಂಡ್ ಕೊಳಕಾಗಿರುವಂತ ಸ್ಟವ್ ಮೇಲೆ ಲಿಕ್ವಿಡ್ ನ ಸ್ಪ್ರೇ ಮಾಡಿ ಈ ಬಟ್ಟೆಯಿಂದ ವೈಪ್ ಮಾಡಿ ತೋರಿಸ್ತೀನಿ. ತುಂಬಾ ಜಾಸ್ತಿ ಜಿಡ್ಡಾಗಿದೆ, ಸ್ವಲ್ಪ ಡ್ರೈ ಆಗಿದೆ ಅನ್ನೋದಾದ್ರೆ ಈ ತರ ಸ್ಕ್ರಬ್ಬರ್ನ ತಗೊಂಡು ಒಂದ್ಸತಿ ಸ್ಕ್ರಬ್ ಮಾಡಿಕೊಂಡು ಸಾಫ್ಟ್ ಆಗಿ ಆಮೇಲೆ ಆ ಬಟ್ಟೆಯಿಂದ ಕ್ಲೀನ್ ಮಾಡಬೇಕಾಗುತ್ತೆ. ಈಗ ಇಮ್ಮಿಡಿಯೇಟ್ ಆಗಿ ತೇವದ ಬಟ್ಟೆಯಿಂದ ಕ್ಲೀನ್ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಈಗಾಗಲೇ ಕೊಳೆನೆಲ್ಲ ಸಾಫ್ಟ್ ಮಾಡಿ ಸ್ಕ್ರಬ್ ಮಾಡಿರೋದ್ರಿಂದ ಡ್ರೈ ಬಟ್ಟೆಯಿಂದ ಕೂಡ ನೀಟಾಗಿ ವೈಪ್ ಮಾಡ್ಕೊಳ್ಬಹುದು. ಇದೆಲ್ಲ ಬೇಡ, ಮೈಕ್ರೋಫೈಬರ್ ಕ್ಲಾತ್ಸ್ನ ಯೂಸ್ ಮಾಡ್ತೀವಿ ಅನ್ನೋದಾದ್ರೆ ಅವುಗಳ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಟ್ಯಾಗ್ ಮಾಡಿರ್ತೀನಿ. ಮೈಕ್ರೋಫೈಬರ್ ಕ್ಲಾತ್ಸ್ ಎಲ್ಲ ಯೂಸ್ ಮಾಡೋಕ್ಕಾಗಲ್ಲ ಅನ್ನೋರು ಈ ತರ ಬನಿಯನ್ ಕ್ಲಾತ್ನ ಕೂಡ ಎಫೆಕ್ಟಿವ್ ಆಗಿ ಕ್ಲೀನಿಂಗ್ಸ್ ಅಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಅಬ್ಸರ್ವ್ ಮಾಡ್ತಾ ಇರ್ಬೋದು ಆ ಸ್ಪಾರ್ಕ್ಲಿಂಗ್ನೆಸ್ ಅನ್ನೋದು. ತುಂಬಾನೇ ನೀಟಾಗಿ ಕ್ಲೀನ್ ಆಗುತ್ತೆ. ತೇವ ಮಾಡೋ ಅವಶ್ಯಕತೆ ಇಲ್ದಿರನೆ ನಾನು ತೋರಿಸಿರುವಂತ ಪ್ರೋಸೆಸ್ ಅಲ್ಲಿ ಸ್ಟವ್ ನ ಪಳಪಳ ಅಂತ ಕ್ಲೀನ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಮನಿ ಸೇವಿಂಗ್ ಕಿಚನ್ ಟಿಪ್ಸ್ ಅಲ್ಲಿ ಇದು ಕೂಡ ಒಂದು ಸೋಪ್ ನಟ್ ಲಿಕ್ವಿಡ್. ಇದನ್ನ ಯಾವ ತರ ಎಕ್ಸ್ಟ್ರಾಕ್ಟ್ ಮಾಡೋದು, ಇದು ಏನು ಅಂತ ಈಗಾಗಲೇ ಡೀಟೇಲ್ ಆಗಿ ವಿಡಿಯೋಸ್ನ ಪೋಸ್ಟ್ ಮಾಡಿದ್ದೀನಿ. ಯೂಶಲಿ ನಾನು ಈ ಲಿಕ್ವಿಡ್ನ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಪಾತ್ರೆ ತೊಳೆಯೋಕ್ಕಿರ್ಬೋದು ಅಥವಾ ಕ್ಲೀನಿಂಗ್ಸ್ಗೆ ಇರ್ಬೋದು, ಬೇಕು ಅಂದಾಗ ಇನ್ಸ್ಟೆಂಟ್ ಆಗಿ ಈ ತರ ರೀಫಿಲ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ತಾ ಇರ್ತೀನಿ. ಇದನ್ನ ಹ್ಯಾಂಡ್ ವಾಶ್ ತರ ಕೂಡ ಯೂಸ್ ಮಾಡ್ಕೊಳ್ಬಹುದು, ಇಲ್ಲ ಡಿಶ್ ವಾಶ್ ತರ ಕೂಡ ಯೂಸ್ ಮಾಡ್ಕೊಳ್ಬಹುದು. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇದರಲ್ಲಿ ತುಂಬಾ ಜಾಸ್ತಿ ನೊರೆ ಅನ್ನೋದು ಬರಲ್ಲ, ಮೈಲ್ಡ್ ಆಗಿ ನೊರೆ ಅನ್ನೋದು ಬರುತ್ತೆ. ಕ್ಲೀನಿಂಗ್ ಅಂತೂ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ನವೇಡೇಸ್ ರೆಗ್ಯುಲರ್ ಆಗಿ ಪಾತ್ರೆ ಕ್ಲೀನ್ ಮಾಡಕ್ಕಿರ್ಬೋದು, ಡೆಟಾಲ್ ತರ ಹ್ಯಾಂಡ್ ವಾಶ್ ಮಾಡಕ್ಕಿರ್ಬೋದು, ಇದೇ ಲಿಕ್ವಿಡ್ ನ ಉಪಯೋಗ ಮಾಡ್ತಾ ಇದ್ದೀನಿ. ಇನ್ನು ಸೋಫಾ ಕ್ಲೀನ್ ಮಾಡಕ್ಕೂ ಕೂಡ ಈ ಲಿಕ್ವಿಡ್ ನ ಉಪಯೋಗಿಸ್ಕೊಳ್ಬಹುದು. ಸೋಫಾನ ಯಾವ ತರ ಕ್ಲೀನ್ ಮಾಡ್ತೀನಿ ಅನ್ನೋದನ್ನ ಈಗಾಗಲೇ ಲಾಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಆಗ್ಲೇ ತೋರಿಸಿರುತ್ತಾ ಸ್ಟವ್ ಕ್ಲೀನ್ ಮಾಡಕ್ಕಿರ್ಬೋದು, ವಿಂಡೋ ಕ್ಲೀನ್ ಮಾಡಕ್ಕಿರ್ಬೋದು, ಗೋಡೆಗಳನ್ನ ಕ್ಲೀನ್ ಮಾಡಕ್ಕಿರ್ಬೋದು, ಕ್ಯಾಬಿನೆಟ್ಸ್ ಕ್ಲೀನ್ ಮಾಡಕ್ಕೆ ಎಲ್ಲದಕ್ಕೂ ಕೂಡ ಈ ಒನ್ ಅಂಡ್ ಓನ್ಲಿ ಲಿಕ್ವಿಡ್ ನ ಯೂಸ್ ಮಾಡ್ಕೊಳ್ಬಹುದು. ದುಡ್ಡು ಕೊಟ್ಟು ತರುವಂತ ಕೆಮಿಕಲ್ ಲಿಕ್ವಿಡ್ಸ್ ಬದಲಾಗಿ ನ್ಯಾಚುರಲ್ ಆಗಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳುವಂತ ಈ ಒಂದು ಲಿಕ್ವಿಡ್ ಇಂದ ಮನೆಯ ಎಲ್ಲಾ ಕ್ಲೀನಿಂಗ್ಸ್ ಕೂಡ ಈಸಿಯಾಗಿ ಮಾಡ್ಕೊಳ್ಬಹುದು. ಇದರ ಪ್ರೋಸೆಸ್ಗೆ ಸಂಬಂಧಪಟ್ಟಂಗೆ ಡೀಟೇಲ್ ವಿಡಿಯೋನ ಪೋಸ್ಟ್ ಮಾಡಿದ್ದೀನಿ. ಯಾವ್ಯಾವ ಕ್ಲೀನಿಂಗ್ಸ್ ಎಲ್ಲ ಮಾಡ್ಕೊಳ್ಬೋದು ಅನ್ನೋದು ಕೂಡ ಆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಮೇಲೆ ಕಾಣಿಸ್ತಾ ಇರುವಂಥ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ.
ಈ ಸೋಪ್ ನಟ್ ಅಥವಾ ಅಂಟುವಾಳದ ಕಾಯಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ ಯಾವುದೇ ತರ ಹಾರ್ಮ್ಫುಲ್ನೆಸ್ ಇರಲ್ಲ. ಇದನ್ನ ಶಾಂಪೂದಲ್ಲೂ ಯೂಸ್ ಮಾಡ್ಕೊಳ್ಬಹುದು, ಕ್ಲೀನಿಂಗ್ ಲಿಕ್ವಿಡ್ಸ್ ಅಲ್ಲೂ ಕೂಡ ಯೂಸ್ ಮಾಡ್ಕೊಳ್ಬಹುದು. ಈ ಲಿಕ್ವಿಡ್ ನ ಯೂಸ್ ಮಾಡಿ ಕ್ಲೀನಿಂಗ್ ಎಲ್ಲ ಮುಗಿದ್ಮೇಲೆ ತೋರಿಸ್ತಾ ಇದ್ದೀನಿ ಯಾವ ತರ ಸ್ಪಾರ್ಕ್ಲಿಂಗ್ ಆಗಿ ಕಾಣಿಸ್ತಾ ಇದೆ ಅಂತ. ಇತ್ತೀಚೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ಕೆಲವೊಂದು ಲಿಕ್ವಿಡ್ಸ್ ನ ಉಪಯೋಗಿ ಪಾತ್ರೆ ಎಲ್ಲ ಕ್ಲೀನ್ ಮಾಡಿದಾಗ ಅದರ ರೆಸಿಡ್ಯೂಸ್ ಎಲ್ಲ ಉಳ್ಕೊಂಡಿರುತ್ತೆ. ಅದರಿಂದ ಸುಮಾರಷ್ಟು ಹಾನಿಕಾರವಾದಂತಹ ಕಾಯಿಲೆಗಳೆಲ್ಲ ಬರ್ತಾ ಇದೆ ಅಂತ ಕೇಳಿ ಇರ್ತೀರಾ. ಸೊ ಹಂಗಾಗಿ ನೀವು ಕೂಡ ನ್ಯಾಚುರಲ್ ವೇಲಿ ಏನಾದ್ರು ಡಿಶ್ ವಾಶ್ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಈ ಒಂದು ವೇನ ಫಾಲೋ ಮಾಡ್ಬೋದು. ನೆಕ್ಸ್ಟ್ ಕಮಿಂಗ್ ಟು ಮಲ್ಟಿಪಲ್ ಯೂಸಿಂಗ್ ಡಿಟಾಕ್ಸ್ ಅಥವಾ ಡೈಜೆಷನ್ ಪೌಡರ್ ಅಂತಾನೆ ಹೇಳ್ಬೋದು. ಇದನ್ನ ಯಾವ ತರ ತಯಾರಿ ಮಾಡ್ಕೊಳ್ಳೋದು ಅನ್ನೋದಾದ್ರೆ ಇದಕ್ಕೆ 4 ಇಂಗ್ರೀಡಿಯೆಂಟ್ ಬೇಕಾಗುತ್ತೆ. ಇಲ್ಲಿ ನಾನು ಸೋಂಪು, ಜೀರಿಗೆ, ಅಜ್ವೈನ್ ಮತ್ತೆ ಬ್ಲಾಕ್ ಜೀರಾ ಅಂತ ಬರುತ್ತೆ. ಈ 4 ಇಂಗ್ರೀಡಿಯೆಂಟ್ ನ ಸೇಮ್ ಕ್ವಾಂಟಿಟಿಯಲ್ಲೇ ತಗೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನುಗ್ಗೆ ಸೊಪ್ಪು ಕೂಡ ಯೂಸ್ ಮಾಡ್ತೀನಿ, ಒಣಗಿರೋ ಅಂತದನ್ನ. ಇದೇ ಆ ಬ್ಲಾಕ್ ಜೀರಾ. ಇಲ್ಲಿ ನಾನು ತಗೊಂಡಿರುವಂತ ಇಂಗ್ರೀಡಿಯೆಂಟ್ಸ್ ಬೆನಿಫಿಟ್ಸ್ ಹೇಳೋದಾದ್ರೆ ಡೈಜೆಷನ್ ಪೌಡರ್ ಅಂತ ಯಾಕೆ ಹೇಳ್ತಿದ್ದೀನಿ ಅನ್ನೋದಾದ್ರೆ ಈ ಜೀರಿಗೆ ಇರ್ಬೋದು, ಅಜ್ವೈನ್, ಸೋಂಪು ಇದೆಲ್ಲ ಡೈಜೆಷನ್ಗೆ ತುಂಬಾ ಚೆನ್ನಾಗಿ ಹೆಲ್ಪ್ಫುಲ್ ಮಾಡುತ್ತೆ. ಇಲ್ಲಿ ನುಗ್ಗೆ ಸೊಪ್ಪಿನ ಎಲೆಗಳು ಕೂಡ ಯೂಸ್ ಮಾಡಿರೋದ್ರಿಂದ ಹೈಲಿ ನ್ಯೂಟ್ರಿಷಿಯಸ್, ಹೈಲಿ ಆಂಟಿ ಆಕ್ಸಿಡೆಂಟ್ ಅಂತಾನೆ ಹೇಳ್ಬೋದು. ಪ್ರೋಸೆಸ್ಗೆ ಬರೋದಾದ್ರೆ ಫಸ್ಟಿಗೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಜಾಸ್ತಿ ಫ್ರೈ ಮಾಡಬೇಕು ಅಂತ ಏನಿಲ್ಲ. ಇದನ್ನ ಸ್ವಲ್ಪ ದಿನಗಳ ಕಾಲದವರೆಗೂ ನಾವು ಶೇಖರಣೆ ಮಾಡಿ ಇಡ್ತೀವಿ ಅನ್ನೋದಾದ್ರೆ ಒಂದು ಸ್ವಲ್ಪ ಬಿಸಿ ಮಾಡಿ ಬೆಚ್ಚಗೆ ಮಾಡಿ ಪೌಡರ್ ಮಾಡ್ಕೊಂಡ್ರೆ ಶೆಲ್ಫ್ ಲೈಫ್ ಅನ್ನೋದು ಚೆನ್ನಾಗಿರುತ್ತೆ. ಸ್ಟವ್ನ ಆಫ್ ಮಾಡಿ ನುಗ್ಗೆ ಸೊಪ್ಪು ಕೂಡ ಹಾಕಿದ್ದೀನಿ. ಈ ಪೌಡರ್ ಬೆನಿಫಿಟ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಟೈಮ್ ಸಾಕಾಗೋದೇ ಇಲ್ಲ. ಡೈಜೆಷನ್ಗೆ, ಬ್ಲೋಟಿಂಗ್ ರಿಡ್ಯೂಸ್ ಮಾಡಕ್ಕಿರ್ಬೋದು, ಮತ್ತೆ ಇದರಲ್ಲಿ ಎಸೆನ್ಷಿಯಲ್ ವಿಟಮಿನ್ಸು, ಐರನ್, ಕ್ಯಾಲ್ಸಿಯಂ ಕೂಡ ಇರುತ್ತೆ. ಫ್ರೈ ಮಾಡಿ ಪೂರ್ತಿ ತಣ್ಣಗಾಗೋವರೆಗೂ ಬಿಡಿ. ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ. ಎಷ್ಟು ನುಣ್ಣಗಾದ್ರೆ ಅಷ್ಟು ಪೌಡರ್ ಮಾಡ್ಕೊಂಡ್ರೆ ಬೆಟರು. ಈ ಪೌಡರ್ನ ಟೀಯಲ್ಲಿ ಉಪಯೋಗ ಮಾಡ್ಕೊಳ್ಬೋದು, ಡಿಟಾಕ್ಸ್ ವಾಟರ್ ತರ ತಗೊಳ್ಬೋದು, ಡೈಜೆಷನ್ ಪೌಡರ್ ತರ ತಗೊಳ್ಬೋದು, ದಾಲ್, ಸಾಂಬಾರ್, ರಸಮ್, ಬಟರ್ ಮಿಲ್ಕ್, ರೋಟೀಸ್, ಪರಾಟಾಸ್, ಉಪ್ಮಾ, ಗಂಜಿ ಎಲ್ಲದರಲ್ಲೂ ಕೂಡ ಉಪಯೋಗ ಮಾಡ್ಕೊಳ್ಬೋದು. ಡಿಟಾಕ್ಸ್ ವಾಟರ್ ತರ ಆದ್ರೆ ಒಂದು 5 ನಿಮಿಷ ಆದ್ರೂ ಬೆಚ್ಚಗಿರುವಂತ ನೀರಲ್ಲಿ ಸ್ವಲ್ಪ ನೆನೆಸಿಟ್ಟು ಆಮೇಲೆ ತಗೊಂಡ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಖಾಲಿ ಹೊಟ್ಟೆಲಾದ್ರೂ ತಗೊಳ್ಬೋದು, ಊಟ ಆದ್ಮೇಲಾದ್ರೂ ತಗೊಳ್ಬೋದು. ಸೊ ಇಷ್ಟು ಬೆನಿಫಿಟ್ಸ್ ಇರುವಂತ ಪೌಡರ್ನ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ. ಒಂದ್ಸತಿ ಟ್ರೈ ಮಾಡಿ ನೋಡಿ, ಇಷ್ಟ ಆದ್ರೆ ಲೈಕ್ ಮಾಡಿ. ನೆಕ್ಸ್ಟ್ ಕಮಿಂಗ್ ಟು ಮಳೆಗಾಲ ಆಗಿರೋದ್ರಿಂದ ಮಳೆ ಸರ್ವೇ ಸಾಮಾನ್ಯ. ಬೆಂಗಳೂರಲ್ಲಂತೂ ಮಳೆ ಯಾವಾಗ ಬರುತ್ತೋ ಯಾವಾಗ ಸ್ಟಾಪ್ ಆಗುತ್ತೋ ಹೇಳಕ್ಕೆ ಆಗಲ್ಲ. ಸೊ ಈ ಮಳೆ ಬಂದಾಗ ನಿಮ್ಮ ಮನೇಲಿ ಏನಾದ್ರು ಗಿಡಗಳು ಇದ್ರೆ ನೀವು ಮರಿದಿರಾ ಮಳೆ ನೀರನ್ನ ಹಿಡಿದಿಟ್ಕೊಳ್ಳಿ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಅಮೃತದ ತರ ಈ ನೀರು ವರ್ಕ್ ಆಗುತ್ತೆ. ನಾನು ಇದನ್ನ ಬೇರೆ ಬಕೆಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಗಿಡಗಳಿಗೆಲ್ಲ ಹಾಕೋಣ ಅನ್ನೋದ್ರಿಂದ ಈ ನೀರನ್ನ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳ ಹೆಲ್ತಿ ಗ್ರೋತ್ ತುಂಬಾನೇ ಚೆನ್ನಾಗಿರುತ್ತೆ. ನ್ಯಾಚುರಲ್ ಫರ್ಟಿಲೈಸರ್ ತರ ವರ್ಕ್ ಆಗುತ್ತೆ. ಗಿಡಗಳು ಹೈಡ್ರೇಟಿಂಗ್ ಆಗಿರಕ್ಕೆ ಈ ನೀರಂತೂ ಅಮೃತದ ತರ ವರ್ಕ್ ಆಗುತ್ತೆ. ಮಳೆ ಬೀಳುವಾಗ ರೈನ್ ಡ್ರಾಪ್ಸ್ ಅಟ್ಮಾಸ್ಫಿಯರ್ ಅಲ್ಲಿರುವಂತಹ ನೈಟ್ರೋಜನ್ ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಮತ್ತೆ ಡಿಸಾಲ್ವ್ ಕೂಡ ಮಾಡ್ಕೊಳ್ಳುತ್ತೆ. ಈ ನೀರನ್ನ ನಾವು ಡೈರೆಕ್ಟ್ ಆಗಿ ಗಿಡಗಳಿಗೆ ಹಾಕೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಡೈರೆಕ್ಟ್ ಆಗಿ ಗಿಡಗಳಿಗೆ ಹಾಕ್ದಂಗೆ ಆಗುತ್ತೆ. ಸೊ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬೇಕಾಗಿರುವಂತ ಗಿಡಗಳಿಗೆ ಸಿಗೋದ್ರಿಂದ ಗಿಡಗಳು ಹೆಲ್ತಿಯಾಗಿ ಗ್ರೋ ಆಗುತ್ತೆ. ಮಳೆ ನೀರಲ್ಲಿ ಪರ್ಫೆಕ್ಟ್ ಆಗಿರುವಂತ pH ಲೆವೆಲ್ಸ್ ಅನ್ನೋದು ಇರುತ್ತೆ. ಸೊ ಇದರಲ್ಲಿ ಅಸಿಡಿಕ್ ಪ್ರಾಪರ್ಟೀಸ್ ಇರೋ ಕಾರಣ ಮಳೆ ನೀರನ್ನ ಗಿಡ ಅಬ್ಸರ್ವ್ ಮಾಡ್ಕೊಂಡಾಗ ಸೊ ಮಣ್ಣಲ್ಲಿರುವಂತ ಐರನ್, ಕಾಪರ್, ಜಿಂಕ್ ಗಿಡದ ಬೇರಿಗೆ ಚೆನ್ನಾಗಿ ಒದಗಿ ಕೊಡುವ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ಇದರಲ್ಲಿ ಫ್ಲೋರೈಡ್ ಇರಲ್ಲ, ಫ್ಲೋರೈನ್ ಕೂಡ ಇರಲ್ಲ. ಸೊ ಎಲೆಗಳು ಬರ್ನ್ ಆಗುವಂಥದ್ದು ಇರ್ಬೋದು, ಒಂದು ರೀತಿ ಯೆಲ್ಲೋಯಿಶ್ ಆಗುವಂಥದ್ದು ಇರ್ಬೋದು, ಚುಕ್ಕೆ ಚುಕ್ಕೆ ತರ ಆಗುವಂಥದ್ದು ಆ ಪ್ರಾಬ್ಲಮ್ಸ್ ಇರೋದೇ ಇಲ್ಲ. ನಾರ್ಮಲ್ ವಾಟರ್ಗಿಂತ ಮಳೆ ನೀರು ಗಿಡಗಳಿಗೆ ಸ್ಪೆಷಲಿ ಅಮೃತದ ತರ ವರ್ಕ್ ಆಗುತ್ತೆ. ಇನ್ನ ಗಿಡಕ್ಕೆ ಹಾಕಿರುವಂತ ಮಣ್ಣಲ್ಲಿ ಉಪ್ಪಿನಂಶ ಏನಾದ್ರೂ ಇದ್ರೆ ಈ ಮಳೆ ನೀರ್ನ ಹಾಕೋದ್ರಿಂದ ಆ ಉಪ್ಪಿನಂಶನೆಲ್ಲ ಕೂಡ ಫ್ಲಶ್ ಮಾಡ್ಬಿಡುತ್ತೆ. ಇನ್ನ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಕೆಲವೊಂದು ಗಿಡಗಳನ್ನ ಡೈರೆಕ್ಟ್ ಆಗಿ ಮಳೆ ನೀರಲ್ಲೇ ಇಟ್ಟಿದ್ದೀನಿ. ಮಳೆ ಬೀಳ್ಬೇಕಾದ್ರೆ ಆದಷ್ಟು ಮನೆ ಒಳಗಡೆ ಇರುವಂತ ಗಿಡಗಳನ್ನೆಲ್ಲ ಮಳೆ ನೀರಲ್ಲಿ ಇಡಿ. ಸೊ ಇದರಿಂದ ಅವುಗಳ ಗ್ರೋತ್ ಚೆನ್ನಾಗಿರುತ್ತೆ. ಯಾವ ಗಿಡಗಳನ್ನ ಡೈರೆಕ್ಟ್ ಆಗಿ ಮಳೆಯಲ್ಲಿ ಮಳೆ ನೀರು ಬೀಳೋ ತರ ಇಟ್ಟಿರಲ್ವೋ ಅಂತ ಗಿಡಗಳಿಗೆ ಬಕೆಟ್ ಅಲ್ಲಿ ಮಳೆ ನೀರನ್ನ ಕಲೆಕ್ಟ್ ಮಾಡಿ ಆ ನೀರನ್ನ ಡೈರೆಕ್ಟ್ ಆಗಿ ಗಿಡಗಳಿಗೂ ಕೂಡ ಹಾಕ್ಬೋದು. ನೆಕ್ಸ್ಟ್ ಇದು ಒಂದು ಮನಿ ಸೇವಿಂಗ್ ಟಿಪ್ ಅಂತಾನೂ ಹೇಳ್ಬೋದು. ಮಕ್ಕಳಿರೋ ಅಂತ ಮನೆಯಲ್ಲಿ ಇದೊಂದು ರೀತಿ ಆಕ್ಟಿವಿಟಿ ತರನು ವರ್ಕ್ ಆಗುತ್ತೆ. ಹಪ್ಳ ಮೇಕಿಂಗ್. ಈ ಪಾಪಡ್ನ ಯಾವ ತರ ಮೇಕ್ ಮಾಡ್ಬೋದು ಡೀಟೇಲ್ ಪ್ರೋಸೆಸ್ನ ಈಗಾಗಲೇ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ರೀಸೆಂಟ್ ಆಗಿ ಪೋಸ್ಟ್ ಮಾಡಿದ್ದೀನಿ ಹಪ್ಳನ ಯಾವ ತರ 10 ನಿಮಿಷದಲ್ಲೇ ಮಾಡ್ಕೊಳ್ಬೋದು ಅಂತ. ಸೊ ಹಪ್ಳ ಪ್ರೋಸೆಸ್ನ ಫಾಲೋ ಮಾಡಿ ಮಾಡಿದ್ಮೇಲೆ ಫ್ರೈ ಕೂಡ ಮಾಡಬೇಕಲ್ವಾ. ಸೊ ಹಂಗಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಹಪ್ಳಗಳನ್ನ ನಾವು ಹೊರಗಡೆಯಿಂದ ಕೂಡ ತೊಗೊಂಡು ಬರ್ಬೋದು, ಬಟ್ ಇದಕ್ಕೆ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ.
ನೀವು ಅಬ್ಸರ್ವ್ ಮಾಡಿದ್ರೆ ಮಾರ್ಕೆಟಲ್ಲಿ ಸಿಗೋವಂಥ ಹಪ್ಪಳ ಒಂದೇ ಪೊಸಿಷನಲ್ಲಿ ಇರುತ್ತೆ, ಅಂದರೆ ಫ್ಲಾಟ್ ಆಗಿರುತ್ತೆ, ಒಂದೇ ಸೈಜಲ್ಲಿ ಇರುತ್ತೆ. ಅದು ಸೀಲ್ ಕೂಡ ಮಾಡಿರ್ತಾರೆ, ಅದರಲ್ಲಿ ಕೆಲವೊಂದು ಪ್ರಿಸರ್ವೇಟಿವ್ಸ್ ಕೂಡ ಯೂಸ್ ಮಾಡಿರ್ತಾರೆ. ಬಟ್ ಮನೇಲಿ ಮಾಡುವಂಥ ಹಪ್ಪಳ ಆ ಥರ ಇರಲ್ಲ. ಸೊ ಒಂದೇ ಶೇಪಲ್ಲಿ ಇರಲ್ಲ. ನಾವು ಸರ್ಕಲ್ ಶೇಪಲ್ಲೇ ಮಾಡಿದ್ರೂ ಕೂಡ ಅದು ಒಣಗೋ ಅಷ್ಟರಲ್ಲಿ ಈ ಥರ ಶೇಪ್ಲೆಸ್ ಆಗಿಬಿಡುತ್ತೆ. ರೌಂಡಾಗೇ ಇರ್ಬೋದು, ಬಟ್ ಫ್ಲಾಟ್ ಆಗಿರಲ್ಲ. ಇಯರ್ಲಿ ಒನ್ಸ್ ನಾವು ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ಇವುಗಳನ್ನ ಯೂಸ್ ಮಾಡ್ಕೊಳ್ಬೋದು. ಬಟ್ ನಾನು ಇಲ್ಲಿ ಮಾಡ್ತಾ ಇರೋಂಥ ಮಿಸ್ಟೇಕ್ ಏನಂದರೆ ಪ್ಲಾಸ್ಟಿಕ್ ಕವರಲ್ಲೇ ಇದನ್ನು ಸ್ಟೋರ್ ಮಾಡ್ತಾ ಇದ್ದೀನಿ. ಇದ್ರ ಬದಲಿಗೆ ಏನಾದರೂ ಆಪ್ಷನ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಸೊ ನಾನು ಚೇಂಜ್ ಮಾಡ್ಕೊಳ್ಬೋದು. ಯೂಶ್ವಲಿ ನಮ್ಮ ಮನೇಲಿ ಡೀಪ್ ಫ್ರೈ ಐಟಮ್ ಸ್ವಲ್ಪ ಕಡಿಮೆನೇ, ಮಕ್ಕಳಿಗೆ ಮತ್ತು ಯಾರಾದ್ರೂ ಗೆಸ್ಟ್ ಬಂದಾಗ ಮಾಡ್ತಿರ್ತೀವಿ. ಹಂಗಾಗಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾತ್ರನೇ ಮಾಡ್ಕೊಂಡಿದ್ದೀನಿ. ಅರೌಂಡ್ ಒಂದು 100 to 150 ಹಪ್ಪಳಗಳವರೆಗೂ ಮಾಡ್ಕೊಂಡಿರ್ಬೋದು. ಇವುಗಳನ್ನ ಫ್ರೈ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಹೇಳಿರೋ ಪ್ರೋಸೆಸ್ಸಲ್ಲಿ ನೀವು ಹಪ್ಪಳನ ಟ್ರೈ ಮಾಡಿದ್ರೆ ಟ್ರಸ್ಟ್ ಮೀ, ಮಾರ್ಕೆಟಲ್ಲಿ ಸಿಗುವಂಥ ಹಪ್ಪಳ ಯಾವುದೇ ಕಾರಣಕ್ಕೂ ಇದರ ಟೇಸ್ಟ್ ಮುಂದೆ ಒಂದು ಸ್ವಲ್ಪನೂ ಸರಿ ಹೊಂದಲ್ಲ. ಯೂಶ್ವಲಿ ಕೆಲವೊಂದು ಚಿಪ್ಸು, ಸಂಡಿಗೆ, ಚಕ್ಲಿ ಇಂಥದ್ದೆಲ್ಲ ಬೇಸಿಗೆ ಕಾಲದಲ್ಲೇ ಮಾಡಿ ವರ್ಷ ಪೂರ್ತಿ ಯೂಸ್ ಮಾಡ್ಕೊಳ್ತೀವಿ. ಬಟ್ ಈ ಹಪ್ಪಳ ಆ ಥರ ಅಲ್ಲ, ನೆರಳಲ್ಲೂ ಕೂಡ ಒಣಗಿಸ್ಕೊಳ್ಬೋದು. ಯಾವುದೇ ಸೀಸನಲ್ಲಿ ಬೇಕಾದ್ರೂ ಈ ಒಂದು ಹಪ್ಪಳಗಳನ್ನ, ಪಾಪಡ್ನ ಮಾಡ್ಕೊಳ್ಬೋದು. ಇಂಟ್ರೆಸ್ಟ್ ಇರೋರು ಡೆಫಿನೆಟ್ಲಿ ಟ್ರೈ ಮಾಡಿ. ಇದರ ರೆಸಿಪಿ ಈಗಾಗಲೇ ಪೋಸ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಕಮಿಂಗ್ ಟು ಸ್ಪ್ರೌಟ್ಸ್. ಯೂಶ್ವಲಿ ನೀವು ಅಬ್ಸರ್ವ್ ಮಾಡಿದರೆ ಇತ್ತೀಚೆಗೆ ನೋಡೇ ಇರ್ತೀರಾ, ಸ್ಪ್ರೌಟ್ಸ್ ಮೇಕರ್ಸ್ ಅಂತ ಕೂಡ ಬರ್ತಾ ಇದೆ. ಮೊದಲ ನ್ಯಾಚುರಲ್ ವೇಲಿ ಸ್ಪ್ರೌಟ್ಸ್ನ ಮಾಡ್ತಾ ಇದ್ವಿ. ಈಗ ಅದಕ್ಕಂತಲೇ ಒಂದು ಪ್ಲಾಸ್ಟಿಕ್ ಕಂಟೈನರ್ಸ್ನ ತೊಗೊಳ್ತಾ ಇದ್ದೀವಿ. ಅದರ ಬದಲಾಗಿ ನಾವು ಫ್ರಿಜ್ಜಲ್ಲಿ ಏನಾದರೂ ಸ್ಟೋರ್ ಮಾಡಬೇಕು ಅಂದಾಗ ಸ್ಟೆಪ್ ಬೈ ಸ್ಟೆಪ್ ಒಂದೇ ಕಂಟೈನರಲ್ಲಿ ಇಡಬೇಕಂದ್ರೂ ಕೂಡ ಈ ಟ್ರಿಕ್ನ ನೀವು ಫಾಲೋ ಮಾಡ್ಬೋದು. ನಾನು ನ್ಯಾಚುರಲಾಗಿ ಸ್ಪ್ರೌಟ್ಸ್ನ ಮಾಡ್ಕೊಂಡಿದ್ದೀನಿ, ಬಟ್ಟೆಯಲ್ಲಿ ಏನು ಕಟ್ಟಿಟ್ಟಿಲ್ಲ. ಓವರ್ ನೈಟ್ ಸೋಕ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗು ನೀಟಾಗಿ ನೀರೆಲ್ಲ ತೆಗೆದುಬಿಟ್ಟು ಒಂದು ಓಲ್ದಿರುವಂಥ ಬಟ್ಲಲ್ಲಿ ಹಾಕಿಟ್ರೆ ಈವ್ನಿಂಗ್ ಅಷ್ಟರಲ್ಲಿ ಸ್ಪ್ರೌಟ್ಸ್ ರೆಡಿ ಆಗುತ್ತೆ. ಸ್ಪ್ರೌಟ್ಸ್ನ ಸ್ಟೋರ್ ಮಾಡೋದಕ್ಕೋಸ್ಕರ ಈ ಥರ 3 ಬಟ್ಲ್ ಬಾಕ್ಸ್ ಇರ್ಬೋದು, 4 ಬಟ್ಲ್ ಬಾಕ್ಸ್ ಈಗಾಗಲೇ ನೋಡೇ ಇರ್ತೀರಾ. ಹಳೆ ಕಾಲದಲ್ಲ ಸುಮಾರು ಜನ ಇದನ್ನ ಊಟ ತೊಗೊಂಡೋಗೋಕ್ಕೆ ಉಪಯೋಗ ಮಾಡ್ತಿದ್ವಿ. ಅವುಗಳನ್ನೆಲ್ಲ ಎಲ್ಲೋ ಒಂದು ಕಡೆ ಎತ್ತಿಟ್ಟಿರ್ತೀರಲ್ವಾ, ಅದನ್ನೆಲ್ಲ ಆಚೆ ತೆಗೆದು ಫ್ರಿಜ್ಜಲ್ಲಿ ಆರ್ಗನೈಸರ್ ಆಗಿ ಉಪಯೋಗ ಮಾಡ್ಕೊಳ್ಬೋದು. ಸೊ ಈ 3 ಬಟ್ಲ್ ಬಾಕ್ಸ್ನ ತೊಗೊಂಡು 3 ರೀತಿಯಾಗಿರುವಂಥ ಸ್ಪ್ರೌಟ್ಸ್ನ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಇದು ಒಂದೇ ಪೀಸಲ್ಲಿ ಬಂದಿರುವಂತಹ 3 ಸಪ್ರೇಟರ್ಸ್ ಆಗಿರೋದ್ರಿಂದ ಈಸಿಯಾಗಿ 1 by 1 ಈ ಥರ ಇಟ್ಕೊಳ್ಬೋದು. ಡೈರೆಕ್ಟಾಗಿ ಫ್ರಿಜ್ಜಲ್ಲಿ ಇಡೋದಕ್ಕೂ ಕೂಡ ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ. ಇನ್ನು ಸ್ಪ್ರೌಟ್ಸ್ ಬೇಕು ಅಂದಾಗ ಒಂದ್ಸತಿ ಇದನ್ನು ತೆಕ್ಕೊಂಡು 3 ರೀತಿಯಾಗಿರುವಂತಹ ಮೊಳಕೆ ಕಾಳುಗಳನ್ನ ಒಟ್ಟಿಗೆ ಯೂಸ್ ಮಾಡ್ಕೊಳ್ಬೋದು. ಪ್ಲಾಸ್ಟಿಕ್ನ ರೆಡ್ಯೂಸ್ ಮಾಡಿ ಇರೋವಂಥ ವಸ್ತುಗಳನ್ನ ರಿಯೂಸ್ ಮಾಡಬೇಕು ಅಂತ ಅಂದ್ಕೊಳ್ಳೋರಿಗೆ ಇದು 100% ಒಳ್ಳೆ ಟ್ರಿಕ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಕಮಿಂಗ್ ಟು, ಇದು ಕೂಡ ಟೈಮ್ ಸೇವಿಂಗ್ ಅಥವಾ ಮನಿ ಸೇವಿಂಗ್ ಟಿಪ್ಪೇನೆ. ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇದು ಒಂದು ರೀತಿ ವುಡನ್ ಪೀಸ್, WBC ಅಂತೇನೋ ಹೇಳ್ತಾರೆ ಇದಕ್ಕೆ. ವುಡ್ ವರ್ಕ್ಸ್ ಎಲ್ಲ ಮಾಡಿಸೋರವ್ರಿಗೆ ಗೊತ್ತಾ ಇರುತ್ತೆ. ಯೂಶಲಿ ಈ ಥರ ಕಂಟೈನರ್ಸ್ನ ರ್ಯಾಕ್ ಒಳಗಡೆ ಜೋಡಿಸಿದಾಗ ಹಿಂದೆ ಇಟ್ಟಿರುವಂಥ ಕಂಟೈನರಲ್ಲಿ ಏನು ಇಂಗ್ರೀಡಿಯೆಂಟ್ ಇದೆ ಅನ್ನೋದು ಕರೆಕ್ಟಾಗಿ ಗೊತ್ತಾಗೋದೇ ಇಲ್ಲ. ಸೊ ಹಂಗಾಗಿ ನಾನು ಆಗಲೇ ತೋರಿಸಿರುವಂತಹ ವುಡನ್ ಪೀಸ್ ಏನಿದೆ ಅದನ್ನು ಶೆಲ್ಫ್ ಥರ ಉಪಯೋಗ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೂ ಕೂಡ ಈಗಾಗಲೇ ಮಾರ್ಕೆಟಲ್ಲಿ ಆರ್ಗನೈಸರ್ಸ್ ಬಂದ್ಬಿಟ್ಟಿದೆ. ಐರನ್ ಇರ್ಬೋದು, ವುಡನ್ದು ಮತ್ತು ಥರ್ಮೋಕೋಲ್ಸ್ನೆಲ್ಲ ಉಪಯೋಗ ಮಾಡಿಕೊಂಡು ಶೆಲ್ಫ್ ಬೈ ಶೆಲ್ಫ್ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಮಾಡಿಕೊಟ್ಟಿರ್ತಾರೆ. ಅದ್ರ ಬದಲಾಗಿ ನಿಮ್ಮ ಮನೆಗಳಲ್ಲೂ ಈ ಥರ ವುಡನ್ ಪೀಸಸ್ ಏನಾದರೂ ಇದ್ದರೆ ಇದನ್ನೇ ಶೆಲ್ಫ್ ಆಗಿ ಉಪಯೋಗ ಮಾಡ್ಕೊಳ್ಬೋದು, ಅಂದರೆ ಸ್ಟೆಪ್ ಥರ ಉಪಯೋಗ ಮಾಡ್ಕೊಳ್ಬೋದು. ಇದ್ರ ಮೇಲೆ ನಾನು ಕೆಲವೊಂದು ಕಂಟೈನರ್ಸ್ನ ಜೋಡಿಸ್ತಾ ಇದ್ದೀನಿ. ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಡಿಫ್ರೆನ್ಸ್ ಅದು ಕರೆಕ್ಟಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಇದರ ಕೆಳಗಡೆ ಬೇರೆ ಕಂಟೈನರ್ಸ್ನ ಇಡ್ತಾ ಇದ್ದೀನಿ. ಸೊ ಈ ಥರ ಮಾಡೋದ್ರಿಂದ ಹಿಂದೆ ಇರೋವಂಥ ಕಂಟೈನರ್ ಸ್ವಲ್ಪ ಹೈಟಲ್ಲಿರೋ ಕಾರಣ ಅದರಲ್ಲಿ ಏನಿದೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ. ತೆಗಿಬೇಕಾದ್ರೂ ಕೂಡ ಈಸಿ ಆಗುತ್ತೆ. ನೋಡೋಕ್ಕೂ ಕೂಡ ಡಿಫ್ರೆನ್ಸ್ ಒಂದು ಇರುತ್ತೆ. ಫಸ್ಟ್ ಯಾವ ಥರ ಇತ್ತು, ಈಗ ಯಾವ ಥರ ಇದೆ ಅಂತ ಅಬ್ಸರ್ವ್ ಮಾಡ್ಬೋದು. ಇದ್ರ ಪಕ್ಕದಲ್ಲಿರುವಂಥ ಎಲ್ಲ ಕಂಟೈನರ್ಸ್ನ ನಾನು ಒಟ್ಟಿಗೆ ಜೋಡಿಸಿ ತೋರಿಸ್ತಾ ಇದ್ದೀನಿ. ಆ ವುಡನ್ ಪೀಸ್ ಏನಿಟ್ಟಿದ್ದೆ ಅಷ್ಟರ ಮಟ್ಟಿಗೆ ಎಲ್ಲ ಕಂಟೈನರ್ಸು ಹೈಟಲ್ಲಿದೆ, ಅದನ್ನು ಈಸಿಯಾಗಿ ಈ ಥರ ತೆಗಿಬೋದು. ವುಡನ್ ಪೀಸ್ ಇಡದೇ ಇರೋವಂಥ ಕಂಟೈನರ್ಸ್ ಈ ಥರ ಇದೆ. ಇದನ್ನು ತೆಗಿಬೇಕಾದ್ರೆ ಒಂದು ಸ್ವಲ್ಪ ಟಫೆಸ್ಟ್ ಅಂತ ಅನಿಸುತ್ತೆ. ಈ ಟ್ರಿಕ್ ಇಷ್ಟ ಆದರೆ ನೀವು ಕೂಡ ಉಪಯೋಗ ಮಾಡ್ಕೊಳ್ಳಿ. ನೆಕ್ಸ್ಟ್, ಕೆಲವ್ರಿಗಂತೂ ಪೂಜೆಗೆ ಬೇಕಾಗಿರುವಂಥ ಹೂವು ತೊಗೊಂಬರ್ಬೇಕು ಅಂದರೆ ಕಿಲೋಮೀಟ್ರ್ ಗಟ್ಟಲೆ ಹೋಗ್ಬೇಕಾಗತ್ತೆ, ಹತ್ತಿರದಲ್ಲಿ ಎಲ್ಲೂ ಸಿಗಲ್ಲ ಅಂತ ಅವರು ಪೂಜೆಗೆ ಬೇಕಾಗಿರುವಂಥ ಹೂವಿನ ಗಿಡಗಳನ್ನಾದರೂ ಮನೇಲಿ ಬೆಳೆಸ್ಕೊಂಡೇ ಇರ್ತೀರಾ. ಸೊ ಹಂಗಾಗಿ ನಿಮ್ಮ ಮನೆಯಲ್ಲೂ ಡೈಲಿ ಬೇಸಿಡ್ ಮೇಲೆ ಪೂಜೆಗೆ ಬೇಕಾಗಿರುವಂಥ ಹೂಗಳು ಸಿಗಬೇಕು ಅನ್ನೋದಾದರೆ ಆ ಗಿಡಗಳಿಗೆ ಆಗಾಗ ಫರ್ಟಿಲೈಸರ್ಸ್ನ ಹಾಕಿ.
ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಲಾಸ್ಟ್ ಇಯರ್ ನಾವು ಚಿಕ್ಕಮಂಗ್ಳೂರ್ಗೆ ಹೋದಾಗ ಕೆಲವೊಂದು ದಾಸವಾಳದ ಕಟ್ಟಿಂಗ್ಸ್ ಎಲ್ಲ ತೊಗೊಂಡು ಬಂದಿದ್ದೆ. ಯಾವ ಥರ ಪ್ರೊಪಗೇಟ್ ಮಾಡಿದ್ದೀನಿ ಅನ್ನೋದು ಕೂಡ ತೋರಿಸಿದ್ದೆ. ಈಗ ಆ ಗಿಡಗಳಲ್ಲಿ ದಿನಕ್ಕೆ ಒಂದು 15ರಿಂದ 20 ದಾಸವಾಳದ ಹೂಗಳನ್ನೋದು ಬಿಡ್ತಾ ಇದೆ. ನೀವು ಅಬ್ಸರ್ವ್ ಮಾಡಿದ್ರೆ ಈ ಥರ ಹೂವು ಚೆನ್ನಾಗಿ ಬಿಡೋ ಅಂಥ ಗಿಡಗಳಿಗೆ ಫರ್ಟಿಲೈಸರ್ನ ಹಾಕೋದ್ರಿಂದ ಗ್ರೋತು ಚೆನ್ನಾಗಿರುತ್ತೆ, ಪ್ರಾಫಿಟ್ ಕೂಡ ಬರುತ್ತೆ, ಅಂದರೆ ಹೂವು ಕೂಡ ಚೆನ್ನಾಗಿ ಬಿಡುತ್ತೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ಆಗಾಗ ಮಣ್ಣನ್ನ ಲೂಸ್ ಮಾಡಿ ಅದಕ್ಕೆ ಯಾವುದಾದ್ರೂ ಒಂದು ಕೊಟ್ಟಿಗೆ ಗೊಬ್ಬರನ ಹಾಕಿ. ಇಲ್ಲಿ ನಮಗೆ ಹತ್ತಿರದಲ್ಲಿ ಯಾವ್ದು ಸಿಗುತ್ತೋ ಅದನ್ನೇ ಹಾಕ್ತಾ ಇದ್ದೀನಿ. ನಿಮ್ಗೆ ಹತ್ತಿರದಲ್ಲಿ ಯಾವ್ದು ಸಿಗುತ್ತೋ ಅದನ್ನೇ ಹಾಕ್ಬೋದು, ಇಲ್ಲ ಇದೇ ಕೊಟ್ಟಿಗೆ ಗೊಬ್ಬರ ಈಗ ಆನ್ಲೈನ್ಸಲ್ಲೂ ಕೂಡ ಸಿಗುತ್ತೆ ಅಲ್ವಾ, ಅದನ್ನಾದರೂ ಯೂಸ್ ಮಾಡ್ಕೊಳ್ಬೋದು. ಆಗಾಗ ಈ ಥರ ಗಿಡಗಳಿಗೆ ಫರ್ಟಿಲೈಸರ್ ಹಾಕೋದ್ರಿಂದ ಗಿಡಗಳ ಗ್ರೋತು ಚೆನ್ನಾಗಿರುತ್ತೆ, ಜಾಸ್ತಿ ಹೂವು ಬಿಡೋ ಚಾನ್ಸ್ ಜಾಸ್ತಿನೇ ಇರುತ್ತೆ. ಐ ಹೋಪ್ ಗಿಡಗಳಿಟ್ಕೊಂಡಿರೋರೆಲ್ಲರೂ ಕೂಡ ಇದಕ್ಕೆ ರಿಲೇಟ್ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಯಾವ್ಯಾವ ಗೊಬ್ಬರನ ಯೂಸ್ ಮಾಡ್ತೀರಾ, ಯಾವ ಥರ ಮೇಂಟೈನ್ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಗೊಬ್ಬರ ಹಾಕಿದ್ಮೇಲೆ ಕಂಪಲ್ಸರಿ ವಾಟರಿಂಗ್ ಮಾಡಬೇಕಾಗುತ್ತೆ. ಇವತ್ತು ಎಷ್ಟು ಹೂವು ಬಿಟ್ಟಿತ್ತು ಅಂತ ಈಗಾಗಲೇ ಲೈವಲ್ಲಿ ನೀವು ನೋಡಿದ್ದೀರಾ. ನಾನು ಹೂವನ್ನ ಬಿಡಿಸಿ ಕೂಡ ತೋರಿಸ್ತೀನಿ ಎಷ್ಟು ಹೂವು ಸಿಕ್ಕಿದೆ ಅಂತ. ನಿನ್ನೆ ಕೂಡ ಇನ್ನೂ ಜಾಸ್ತಿ ಹೂವು ಬಿಟ್ಟಿತ್ತು. ಆ ಕ್ಲಿಪ್ಪಿಂಗ್ಸ್ನ ಕೂಡ ನಾನು ಶೂಟ್ ಮಾಡ್ಕೊಂಡಿದ್ದೀನಿ, ಅದನ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ಕಮಿಂಗ್ ಟು ಮತ್ತೊಂದು ಮನಿ ಸೇವಿಂಗ್ ಟಿಪ್. ಇದೊಂದು ರೀತಿ ಕಿಚನ್ ಮೇಕರ್ ಅಂತ ಕೂಡ ಹೇಳ್ಬೋದು. ನಿಮ್ಮಲ್ಲಿ ಸುಮಾರು ಜನಕ್ಕೆ ಈ ಥರದ ಕಂಟೆಂಟ್ ಇಷ್ಟ ಅಲ್ವಾ. ಈ ಕಾರ್ನರ್ ಅಲ್ಲಿ ಮೈಕ್ರೋವೇವ್ ಸ್ಟ್ಯಾಂಡ್ನ ಇಟ್ಟಿದ್ದೆ. ಈ ಸ್ಟ್ಯಾಂಡ್ ಕಲರ್ ಬ್ಲ್ಯಾಕ್, ಬ್ಯಾಕ್ ಗ್ರೌಂಡ್ ಕಲರ್ ವೈಟ್ ಆಗಿರೋ ಕಾರಣ ಅವ್ರಿಗೆ ತುಂಬಾನೇ ಕ್ಲಮ್ಸಿ ಅನಿಸ್ತಿತ್ತು. ಸ್ಪೇಷಿಯಸ್ ಆಗಿ ಇಡಬೇಕು ಅನ್ನೋದಾದ್ರೆ ಯಾವ ರೀತಿ ಸ್ಟ್ಯಾಂಡ್ ಇಟ್ಟರೆ ಬೆಟರು ಅನ್ನೋದ್ರಿಂದ ಯೋಚನೆ ಮಾಡಿದಾಗ ಮನೆಯಲ್ಲೇನೆ ಈ ತರ ವುಡನ್ ಮಣೆ ಇದೆ ಅಂತ ಗೊತ್ತಾಯ್ತು. ಇದನ್ನ ತೋರಿಸಿದಾಗ ಸುಮಾರು ಜನ ಕಮೆಂಟ್ ಮಾಡ್ತಿರ್ತೀರಾ, ಇದನ್ನ ಎಲ್ಲಿ ತಗೊಂಡಿದ್ದು ಲಿಂಕ್ ಕೊಡಿ ಅಂತ. ಇದು ಕಸ್ಟಮೈಸ್ ಮಾಡಿಸ್ಕೊಂಡಿರುವಂತದ್ದು, ನಮ್ಮ ವುಡ್ ವರ್ಕ್ ಮಾಡಿಸ್ಬೇಕಾದ್ರೇನೆ ಇದನ್ನ ಮಾಡಿಸ್ಕೊಂಡಿರುವಂತದ್ದು. ಬಟ್ ಇದ್ರ ಮೇಲೆ ಬರ್ದಿರುವಂತ ರಂಗೋಲಿ ನನ್ನ ಕೈಯಾರೆ ನಾನೇ ಬರ್ದಿರುವಂತದ್ದು. ಪೇಂಟ್ ಪೆನ್ ಅಂತ ಸಿಗುತ್ತೆ, ಅದರಿಂದಾನೇ ಈ ಒಂದು ಡ್ರಾಯಿಂಗ್ ತರ ರಂಗೋಲಿನ ಹಾಕಿರುವಂತದ್ದು. ಇದ್ರ ಮೇಲೆ ಮೈಕ್ರೋವೇವ್ ನ ಇಡ್ತಾ ಇದ್ದೀನಿ. ಆಕ್ಚುಲಿ ಇದು ನನ್ನ ಐಡಿಯಾ ಅಲ್ಲ, AI ಐಡಿಯಾ. ರೀಸೆಂಟ್ ಆಗಿ ನಮ್ಮ ಕಿಚನ್ ಪಿಕ್ಚರ್ ನ ತೆಗೆದು ಚಾಟ್ GTP ಅಲ್ಲಿ ಅಪ್ಲೋಡ್ ಮಾಡಿ ಯಾವ ತರ ಮೇಕ್ ಓವರ್ ಮಾಡ್ಬೋದು, ಏನಾದ್ರು ಐಡಿಯಾಸ್ ಕೊಡಿ ಅಂತ ಕೇಳಿದಾಗ ಈಗಾಗಲೇ ಕರೆಕ್ಟ್ ಆಗಿ ಮೇಕ್ ಓವರ್ ಮಾಡಿದ್ದೀರಾ. ಬಟ್ ಈ ಕಾರ್ನರ್ ಅಲ್ಲಿ ಆ ಒಂದು ಸ್ಟ್ಯಾಂಡ್ ನ ತೆಗೆದ್ಬಿಟ್ಟು ವುಡನ್ ಮನೆಗಳನ್ನ ಇಟ್ಕೊಳ್ಳಿ ಅಂತ ತೋರಿಸ್ತು. ಹೊರಗಡೆಯಿಂದ ತರಿಸುವಂತ ಸ್ಟೂಲ್ಸ್ ಯಾಕೆ ಮನೆಯಲ್ಲೇ ಇದೆಯಲ್ಲ ಅಂತ. ಸೊ ಈ ತರ ಟ್ರೈ ಮಾಡಿದೆ. ಯಾವ ತರ ಕಾಣಿಸ್ತಿದೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮೈಕ್ರೋವೇವ್ ಮೇಲೆ ಪ್ಯೂರ್ ನಾಟಿ ಹಸುವಿನ ತುಪ್ಪ ಜೊತೆಗೆ ಒಂದು ಸಲಾಡ್ ಬೌಲ್ ನ ಇಟ್ಟು ಅದರಲ್ಲಿ ಕುಕ್ಕರ್ ವಿಸಿಲ್ಸು ಮತ್ತೆ ಒಂದು ಮಿನಿ ಕಪ್ ಹೋಲ್ಡರು, ಒಂದು ಇಂಡೋರ್ ಪ್ಲಾಂಟ್ ನ ಇಟ್ಟಿದ್ದೀನಿ. ಮೇಕ್ ಓವರ್ಸ್ ಇಷ್ಟಪಡೋರು ಡೆಫಿನೆಟ್ಲಿ ಕಮೆಂಟ್ ಮಾಡಿ, ಮೊದಲಿದ್ದ ಲುಕ್ಕೇ ಚೆನ್ನಾಗಿತ್ತಾ, ಈಗ ಮಾಡಿರುವಂತ ಚೇಂಜಸ್ ಚೆನ್ನಾಗಿದೆಯಾ ಅಂತ. ಈಗ ತೋರಿಸಿರುವಂತ ವುಡನ್ ಮನೆಗಳು ಎಲ್ಲರ ಮನೆಯಲ್ಲೂ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಈ ತರ ಚೌಕೀಸ್ ಅಂತೂ ಡೆಫಿನೆಟ್ಲಿ ಈಗ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ರಿಟರ್ನ್ ಗಿಫ್ಟ್ಸ್ಗಂತೂ ಈ ತರ ಚೌಕೀಸ್ ಎಲ್ಲರೂ ಕೊಡ್ತಾ ಇದಾರಲ್ವಾ. ಈ ಚೌಕೀಸ್ನ ಯಾವುದೋ ಒಂದು ಕಾರ್ನರ್ ಅಲ್ಲಿ ಇಡ್ದಿರಾ ಕಿಚನ್ ಅಲ್ಲಿ ಕೆಲವೊಂದು ಐಟಮ್ಸ್ ಇಟ್ಕೊಳ್ಳೋಕ್ಕೂ ಕೂಡ ಉಪಯೋಗ ಮಾಡ್ಕೊಳ್ಬಹುದು. ಕೌಂಟರ್ ಮೇಲೆ ಡಿಸ್ಪ್ಲೇ ಮಾಡುವಂತ ಈ ತರ ಜಾಡಿಸ್ ಇರ್ಬೋದು. ನಾನು ಈ ಚೌಕಿನ ಕುಟಾಣಿ ಇತ್ತಲ್ವಾ, ಕುಟಾಣಿನ ಇಡಕ್ಕೆ ಉಪಯೋಗ ಮಾಡ್ಕೊಳ್ತಾ ಇದ್ದೀನಿ. ಈ ಕುಟಾಣಿನ ಆ ಕಡೆ ಈ ಕಡೆ ಮೂವ್ ಮಾಡೋಕ್ಕೂ ಕೂಡ ತುಂಬಾ ಕನ್ವೀನಿಯಂಟ್ ಆಗಿದೆ. ಬಟ್ ಇದ್ರ ಮೇಲೆನೆ ಇಟ್ಟು ಕುಟ್ಟಕ್ ಮಾತ್ರ ಆಗಲ್ಲ, ಕೆಳಗಡೆ ಇಟ್ಕೊಂಡೆ ಕುಟ್ಟಬೇಕಾಗತ್ತೆ. ಐ ಹೋಪ್ ಈ ವಿಡಿಯೋದಲ್ಲಿ ಶೇರ್ ಮಾಡಿರುವಂತ ಟೈಮ್ ಅಂಡ್ ಮನಿ ಸೇವಿಂಗ್ ಟಿಪ್ಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಇಲ್ಲಿ ಒಂದು ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.